ಎಲ್ರಿಗೂ ನಮಸ್ಕಾರ. ನಾನು ಶಕುಂತಲಾ. ಎಲ್ಲರೂ ಹೇಗಿದ್ದೀರಾ? ದೇವರು ಎಲ್ಲರಿಗೂ ಆರೋಗ್ಯ ಕೊಟ್ಟು ಕಾಪಾಡಲಿ. ಯಾಕೆಂದರೆ ಒಂದು ವಾರದಿಂದ ನನಗೆ ಫುಲ್ ಹೆಲ್ತ್ ಇಶ್ಯೂ, ಅಂದರೆ ಫುಲ್ ಜ್ವರ, ಕೋಲ್ಡ್ ಆಗಿದೆ, ತಲೆನೋವಾಗಿತ್ತು. ಸೊ ಈಗ ಇವತ್ತು ಪರವಾಗಿಲ್ಲ, ಸ್ವಲ್ಪ ವಾಸಿಯಾಗಿದೆ, ಎಲ್ಲ ವಾಸಿ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಯಾರಿಗೇ ಆಗಲಿ ಭಗವಂತ ಆರೋಗ್ಯ ಕೊಡಲಿ. ಆರೋಗ್ಯ ಹೊಂದಿದ್ರೆ ಏನು ಬೇಕಾದರೂ ಮಾಡ್ಬೋದು. ಆರೋಗ್ಯನೇ ಇಲ್ಲ ಅಂದರೆ ನಾವು ಇವನ್ ಊಟ ಮಾಡೋಕ್ಕೂ ಆಗೋಲ್ಲ, ಏನೂ ಆಗೋಲ್ಲ, ತುಂಬಾ ಕಷ್ಟ ಆಗಿಬಿಡುತ್ತೆ. ಸೊ ಎಲ್ರಿಗೂ ಆರೋಗ್ಯ ಕೊಟ್ಟು ದೇವರು ಚೆನ್ನಾಗಿ ಕಾಪಾಡಲಿ. ಸೊ ನಮ್ಮ ಧನ್ವಿಕಾ ಕ್ರಿಯೇಷನ್ಸ್ಗೆ ಇವತ್ತು ಸ್ವಾಗತ ಮಾಡ್ತಾ, ನಾನು ನಿನ್ನೆ ನಿಮಗೆ ಸ್ಟೇಟಸಲ್ಲಿ ವೈಟ್ ಸ್ಯಾರೀಸ್ ಹಾಕಿದ್ದೆ, ವೆಯ್ಟ್ಲೆಸ್ಸು ಶಿಫಾನ್ ಮೆಟೀರಿಯಲಲ್ಲಿ ಸ್ಯಾರೀಸ್ ಹಾಕಿದ್ದೆ. ಎಲ್ಲ ಸ್ವಲ್ಪ ಅದು ಹೇಗಿದೆ, ಮೆಟೀರಿಯಲ್ ಹೇಗಿದೆ ಹಾಗೆ ಅಂತೆಲ್ಲ ಹಾಕ್ತಿದೆ. ಯಾಕೆಂದರೆ 255 ರುಪೀಸ್ ಬೇರೆ. ಅದು ನಮ್ಮ ಧನ್ವಿಕಾ ಕ್ರಿಯೇಷನ್ಸಲ್ಲಿ 300-350 ಸ್ಯಾರಿ ನಾನು ಜಸ್ಟ್ ನಿಮಗೆ 250ನಲ್ಲಿ ಕೊಡ್ತಾಯಿದ್ದೀನಿ. ಶಿಫಾನ್ ಮೆಟೀರಿಯಲ್ ಇದೆ. ಸೊ ಇವತ್ತು ನಾನು ಒಂದು ಸಲ ಮತ್ತೆ ಸ್ಯಾರಿನ ತೋರಿಸ್ತೀನಿ. 2 ಡಿಸೈನಲ್ಲಿದೆ. ಒಂದು ಲೀಫ್ ಇದರಲ್ಲಿ ನಾನು ತೋರಿಸಿದ್ದೆ, ಜಸ್ಟ್ 255 ಅಷ್ಟೇ. ನೋಡ್ಕೊಳ್ಳಿ, ಕ್ಲೀನಾಗಿ ಕಾಣುತ್ತೆ. ಶಿಫಾನ್ ಮೆಟೀರಿಯಲ್ ಇದು, ಶಿಫಾನ್ ಮೆಟೀರಿಯಲ್ಲು ವಿತ್ ಬ್ಲೌಸ್ ಬರುತ್ತೆ. ಯಾಕೆಂದರೆ ಅದೆಲ್ಲ ಡೌಟ್ ಇರುತ್ತೆ, ಫೋಟೋ ಹಾಕಿದ್ರೂ ಒಂದು ಸಲ ಅದನ್ನು ತೋರಿಸಿದ್ರೆ ನೋಡಿ, ಇದು ಬ್ಲೌಸ್ ಬರುತ್ತೆ, ಸೆರಗು ಬರುತ್ತೆ. ಸೊ ಶಿಫಾನ್ ಮೆಟೀರಿಯಲ್ಲು ಜಸ್ಟ್ 255 ಅಷ್ಟೇ. 255, ಓನ್ಲಿ 255. ಇದರಲ್ಲಿ ಕಲರ್ಸ್ ಇದೆ, ಫೋಟೋಸ್ ಪಿಕ್ ಹಾಕ್ತಾನೆ ಇದೆ. ಬೇಕು ಅಂದರೆ ಮತ್ತೆ ನಾನು ಕಳಿಸ್ಕೊಡ್ತೀನಿ. ಇಮಿಡಿಯೇಟ್ ಸ್ಕ್ರೀನ್ಶಾಟ್ ತಗೊಳ್ಳಿ. ಜಸ್ಟ್ 255. ಡಿಫ್ರೆಂಟ್ ಕಲರ್ಸ್ ಇದೆ ನೋಡಿ, ಎಲ್ಲ ಲೈಟ್ ಕಲರಲ್ಲಿದೆ, ಕಾಂಬಿನೇಷನ್ ಚೆನ್ನಾಗಿದೆ. ಲೈಟ್ ಇದೆ ನೋಡಿ. ಸೊ ಅದು ಶಿಫಾನ್ ಮೆಟೀರಿಯಲಲ್ಲಿದೆ. ಹಾಗೆಯೇ ಇನ್ನೊಂದು ಬೇರೆ ಡಿಸೈನಲ್ಲಿ ಮೆಟೀರಿಯಲ್ ಸೇಮ್ ಇದೆ, ಪ್ಯಾಟರ್ನ್ ಬೇರೆ ಇದೆ ನೋಡಿ. ಇದು ವೈಟ್ ಇದೆ, ಫುಲ್ ವೈಟು. ಈ ಸಲ ನವರಾತ್ರಿಗೆ ಫಸ್ಟ್ ಡೇ, ಮೊದಲನೇ ದಿನ ವೈಟೇ ಇದೆ ನೋಡಿ. ಇದು ಬ್ಲೌಸ್ ಬರುತ್ತೆ, ಇದರಲ್ಲಿ ಇದು ಬ್ಲೌಸ್ ಬರುತ್ತೆ. ಕಾಣಿಸ್ತಾ ಇದೆ ಅಲ್ವಾ? ಇದು ಬ್ಲೌಸ್. ಒಂದ್ಸಲ ನಾನು ಓಪನ್ ಮಾಡಿ ತೋರಿಸ್ತೀನಿ. ಜಸ್ಟ್ 255 ಶಿಫಾನ್ ಮೆಟೀರಿಯಲ್ ಇದೆ. ಸೊ ಇದು ಬ್ಲೌಸ್ ಬರುತ್ತೆ. ಬ್ಲೌಸು ಸೀರೆ ಪೂರ್ತಿ ಈ ರೀತಿ ಬಂದಿದೆ, ಮೇಲೆ ಮತ್ತು ಕೆಳಗೆ ಈ ಥರ ಬಾರ್ಡ್ರ್ ಬಂದಿರುತ್ತೆ. ಓನ್ಲಿ 255 ಅಷ್ಟೇ, ಓನ್ಲಿ 255. ಮತ್ತು ಸೆರಗು ನಿಮಗೆ ಗೊತ್ತಿದೆ, ನಾವು ಮ್ಯಾನುಫ್ಯಾಕ್ಚರರ್ಸ್ ಕಡೆಯಿಂದ ತರೋದ್ರಿಂದ ಕಡಿಮೆ ಸಿಗುತ್ತೆ. ಜಸ್ಟ್ 255. ತುಂಬ ಸಾಫ್ಟ್ ಇದೆ. ಇದರಲ್ಲಿ ಕಲರ್ಸ್ ತೋರಿಸ್ತೀನಿ ನಾನು ನಿಮಗೆ ನೋಡಿ. ಕಲರ್ ಎಲ್ಲ ಲೈಟ್ ಕಲರ್, ಡೈಲಿ ವೇರ್ಗೆ ಹಾಕೊಳ್ಳೋದಕ್ಕೆ, ಸಿಂಪಲ್ಲಾಗಿ ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ತುಂಬ ಹೆವಿ ಅನ್ಸಲ್ವಲ್ಲ, ಆ ರೀತಿ ಇದಕ್ಕೆ ಚೆನ್ನಾಗಿದೆ. ಸೊ ಇಷ್ಟು ಕಲರ್ಸ್ ಇದೆ. ಇನ್ನೊಂದು ನಾನು ಮೆಟೀರಿಯಲ್ ತೋರಿಸ್ತಿದ್ದೀನಿ. ಫುಲ್ ಶೈನಿಂಗ್ ಇದೆ. ಇದು ಜಸ್ಟ್ 480 ಅಷ್ಟೇ. 480 ಕಾಟನಲ್ಲಿ ಬರುತ್ತೆ, ಲಿನಿನ್ ಕಾಟನ್ನು. ಕಾಟನ್ಗೆ ಥ್ರೆಡ್, ಜರಿ ಥ್ರೆಡ್ ಕೊಟ್ಟಿದ್ದಾರೆ. ನಿಮಗೆ ಕಾಣಿಸ್ತಾ ಇದೆ ಹತ್ತಿರದಿಂದ ನೋಡಿ, ಶೈನಿಂಗ್ ಕಾಣಿಸ್ತಾ ಇದೆ. ಸೀರೆ ಫುಲ್ ಶೈನಿಂಗ್ ಇರುತ್ತೆ, ಸೀರೆ ಪೂರ್ತಿ ಶೈನಿಂಗ್ ಇರುತ್ತೆ. ಇದು ಬ್ಲೌಸು. ಇದು ನಾಳೆ ನಾನು ಸ್ಟೇಟಸಲ್ಲಿ ಹಾಕ್ತೀನಿ ನೋಡಿ. ಇದು ಬ್ಲೌಸು ಫುಲ್ ಶೈನಿಂಗ್ ಇದೆ. ಸೀರೆ ಪೂರ್ತಿ ಆಲ್ ಓವರ್ ಸ್ಯಾರಿ ಈ ರೀತಿ ಫ್ಲವರ್ ಬರುತ್ತೆ. ಇದು ಸೊ ಹೀಗೆ ಬರುತ್ತೆ. ಇದು ಅಷ್ಟೇ ಫುಲ್ ಸಾಫ್ಟ್ ಇದೆ ನೋಡಿ, ಶೈನಿಂಗ್ ಕಾಣಿಸ್ತಿದೆ. ಸೀರೆ ಪೂರ್ತಿ ಥ್ರೆಡ್ ಬಂದಿರೋದು, ಅದು ಯಾವುದೇ ಪ್ರಿಂಟ್ ಅಲ್ಲ, ಆ ಥ್ರೆಡ್ ಬಂದಿರೋದು, ಸೀರೆನಲ್ಲೇ ಥ್ರೆಡ್ ಬಂದಿರೋದು. ಫುಲ್ ಶೈನಿಂಗ್ ಇರುತ್ತೆ, ಒಂದು ಸ್ವಲ್ಪ ರಿಚ್ ಲುಕ್ ಬರುತ್ತೆ. ಬಾರ್ಡ್ರಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಶೈನಿಂಗ್. ಇದರಲ್ಲಿ ಕಲರ್ಸ್ ತೋರಿಸ್ತೀನಿ. ಜಸ್ಟ್ 480 ಅಷ್ಟೇ, ಓನ್ಲಿ 480 ನೋಡಿ. ಇದೊಂದು ಕಲರ್ಸ್. ಸ್ಕ್ರೀನ್ಶಾಟ್ ತಗೊಳ್ಳಿ.
ಇದಿಷ್ಟು 480. ಇದೆಲ್ಲ ಲ್ಯಾವೆಂಡರು ಎಲ್ಲ ಲೈಟ್ ಕಲರ್ ಇದೆ. ಇದೇ ನಿಮಗೆ ಬೇಕಾದರೆ ನಾನು ಸ್ಟೇಟಸಲ್ಲೂ ಹಾಕಿರ್ತೀನಿ, ಫೋಟೋಸ್ ನೋಡಿ. ಶೈನಿಂಗ್ ಕಾಣಿಸ್ತಿದೆಲ್ಲ. ಓನ್ಲಿ 480. ಅಂದರೆ ಈಗೆಲ್ಲ ಯಾರು ಯಾವುದೇ ಒಂದು ಫೆಸ್ಟಿವಲ್ ಇಲ್ಲ, ಸೊ ಸಿಂಪಲ್ ಸ್ಯಾರೀಸು ಹೊರಗಡೆ ಆಫೀಸಿಗೆ ಎಲ್ಲನ ಕೆಲಸಕ್ಕೆ ಹೋಗೋದಕ್ಕೆ ಡೈಲಿ ವೇರಿಗೆ ಹೇಳ್ತಾರಲ್ಲ, ಅದಕ್ಕೆ ಈಗ ಸ್ಟಾಕ್ ಬಂದಿದೆ. ಸ್ಟಾಕ್ ಬೇಕಾದಷ್ಟು ಇರುತ್ತೆ, ಬಟ್ ನಮ್ಮ ಧನ್ವಿಕಾಲಿ ನ್ಯೂ ಸ್ಟಾಕ್ ಬರ್ತಾನೆ ಇರುತ್ತೆ, ಹಾಗೆ ಖಾಲಿ ಆಗ್ತಾ ಇರುತ್ತೆ. ತಗೊಳ್ಳೋರು ನೀವು ಕಸ್ಟಮರ್ಸ್ ಸಪೋರ್ಟ್ ಹಾಗೇ ಇದೆ. ಸೊ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಅಪ್ಡೇಟ್ ಬರ್ತಾ ಇರುತ್ತೆ, ಡೈಲಿ ಅಪ್ಡೇಟ್ ಬರ್ತಾ ಇರುತ್ತೆ. ನಾನಿನ್ನೂ ಬೇರೆ ಬೇರೆ ಹೆಣ್ಮಕ್ಳಿಗೆ ಬೇರೆ ಪ್ಲ್ಯಾನಿಂಗ್ ಏನಿದೆ, ಉಳಿತಾಯ ಮಾಡೋದು, ಹಣ ಉಳಿತಾಯ ಮಾಡೋದು, ಅದೆಲ್ಲ ತುಂಬ ಈಸಿಯಾಗಿ ಉಳಿತಾಯ ಮಾಡುವಂಥದ್ದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಕೀಪ್ ವಾಚ್ ಮೈ ಧನ್ವಿಕಾ ಕ್ರಿಯೇಷನ್ ಚಾನಲ್. ಮತ್ತು ಸಬ್ಸ್ಕ್ರೈಬ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಡೈಲಿ ಅಪ್ಡೇಟ್ ಸಿಗ್ತಾ ಇರುತ್ತೆ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಅದಕ್ಕೆ ಒಂದು ವಾರ ಪಕ್ಕ ಚೆನ್ನಾಗಿ ಮಲಗಿದ್ದೆ, ಅಷ್ಟು ಹುಷಾರಿಲ್ಲದೆ ಇತ್ತು. ಸೊ ನನ್ನ ಹಸ್ಬೆಂಡು, ನನ್ನ ಮಗ ಎಲ್ಲ ಸಪೋರ್ಟಿಂದ, ಯಾಕೆಂದರೆ ಯಾರಿಗೇ ಆಗಲಿ ಮನೆಯಲ್ಲಿ, ನಮ್ಮ ಮನೇಲೇ ಅಂತಲ್ಲ, ಯಾರ ಮನೆಯಲ್ಲೇ ಆಗಲಿ ಹೆಣ್ಮಕ್ಳು ಮಲ್ಕೊಂಡ್ರು ಅಂದರೆ ಏನೋ ಕಳ್ಕೊಂಡಂಗೆ ಆಗ್ಬಿಡುತ್ತೆ ಅಲ್ವಾ. ಅಯ್ಯೋ ಎದ್ದಿಲ್ವೇ, ನಾವು ಏನೂ ಕೆಲಸ ಮಾಡಿಲ್ಲ ಅಂದರೂ ಅಷ್ಟೇ, ಎದ್ದಿಲ್ವೇ, ಮಲಗಿದ್ದಾರೆ, ಏನೋ ಒಂದು ರೀತಿ ಕತ್ಲು ತುಂಬ್ಕೊಂಡಂಗಿರುತ್ತೆ. ಅದಕ್ಕೆ ಹೆಣ್ಮಕ್ಳು ಏನೇ ಆಗಲಿ ಎದ್ಬಿಡ್ತೀವಿ. ಬಟ್ ಈ ಜ್ವರ ಅನ್ನೋದು ಇದೆಯಲ್ಲ, ನರಕ ತೋರಿಸ್ಬಿಡುತ್ತೆ, ಅಷ್ಟು ಪೇಯ್ನ್ ಆಯಿತು ನನಗೆ. ಓಕೆ, ಈಗ ನಾನು ಆರಾಮಾಗಿದ್ದೀನಿ, ಏನು ತೊಂದರೆ ಇಲ್ಲ. ಇಲ್ಲ ದೇವಿಯ ಆಶೀರ್ವಾದ, ಚೆನ್ನಾಗಿದ್ದೀನಿ. ಸೊ ಎಲ್ಲರೂ ನಗ್ತಾ ಖುಷಿಯಿಂದ ಇದ್ದೀವಿ. ಒಳ್ಳೆ